ಏಡ್ಸ್ ವಿರುದ್ಧ ಜಾಗೃತಿಯನ್ನು ಮೂಡಿಸಲು ಎಸ್ಡಿಎಂ ಟ್ರಸ್ಟ್ ಆಯುರ್ವೇದಿಕ್ ತಂಡಿಗೊಂಡ್ ಕಾಲೇಜ್ ವತಿಯಿಂದ ನಾವು ಒಂದು ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ದೃಶ್ಯ 1, ಏಡ್ಸ್ ಸೋಂಕಿತನು ಹೇರ್ ಕಟಿಂಗ್ ಶಾಪ್ಗೆ ಬರುವ ದೃಶ್ಯ. ಬಾರೋಣ, ಈಗ ಬಂದೇನೆ, ಭಾಳ ಸ್ವಲ್ಪ ಬಂದೇ ಇಲ್ಲ ಈ ಕಡೆ. ನಾನು ಸ್ವಲ್ಪ ಕೆಲಸ ಇದ್ದೆ, ಬಾ ಕುಂದ್ರ. ಯಾವ್ದಾರ ಕಟಿಂಗ್ ಸೇವಿಂಗ್ ಎಲ್ಲ ಮಾಡೋಣ, ಕಟಿಂಗ್ ಅಷ್ಟು ಮಾಡೋಣ. ಹಾಂ ಆಯ್ತು. ರಾಜದೀಪ್ ಕೆಲಸ ಹೇಳಲಿಕ್ಕೆ ಪುನಃ ಈಗ ಹಾಲಿ ಶೂಟ್ ಇದ್ದ ನೋಡ್ರಿ ಕರೆಕ್ಟ್ ಐತ್ರಿ ಈಗ. ಹಾಂ ಸರಿ. ಹಲೋ, ಆಯ್ತಾನು ಮತ್ತೇನ್ರ ಮಾಡತ್ತಾನ ಸೇವಿಂಗ್ ಅದು ಏನು ಏನಿಲ್ಲ. ಅಣ್ಣ ಖಾಲಿ ಇದೆ? ಹಾಂ ಖಾಲಿ ಐತೆ, ಬಾ ಅಣ್ಣ ಕುಂದ್ರ ಬಾ. ಸ್ವಲ್ಪ ಶೇವಿಂಗ್ ಮಾಡು. ಹಾಂ ಬಾ ಅಣ್ಣ. ಅಲ್ಲ ಅಣ್ಣ ಕಟ್ಟಿಂಗ್ ಅಷ್ಟೇ, ಸೇವಿಂಗ್ ಎಲ್ಲ ಬರೀ ಶೇವಿಂಗ್ ಮಾಡಿ. ಸೇವಿಂಗ್ ಅಷ್ಟೇ ಅಣ್ಣ? ಸೇವಿಂಗ್. ಹಾಂ ಆಯ್ತು. ಸ್ವಲ್ಪ ಬಿಡು. ನೋಡೋಣ ಮತ್ತೆ ಇಲ್ಲಿ ಸೊಕಸ್ ಮಾಡುವ. ಹಾಂ ಸಾರಿ. ನೋಡೋಣ ಮತ್ತೇನ್ರ ಕರೆಕ್ಟ್ ಎಲ್ಲರೂ ಮಾಡೋತೇನೆ. ಕರೆಕ್ಟ್ ಆಗಿ ಸಾಕ್ಬಿಡ್ತು. ಹಾಂ ಬ್ಲಡ್ ಬಂದಲ್ಲ? ಇಲ್ಲ ಅಣ್ಣ, ಸ್ವಲ್ಪ ಅದು ಹಚ್ಚೋತ್ನ ಬತ್ತಾನ, ಸ್ವಲ್ಪ ಬ್ಲೇಡ್ ಬಂತು. ಆಯ್ತು. ಏನರ ಆಡ್ಸೋಣ. ಈ ದೃಶ್ಯದಲ್ಲಿ ಕಂಡುಬರುವುದರಿಂದ ಏನೆಂದರೆ ಏಡ್ಸ್ ಸೋಂಕಿತರಿಗೆ ಬಳಸಿದ ಬ್ಲೇಡ್ ಅನ್ನು ಕ್ಲೀನ್ ಮಾಡದೆ ಮತ್ತೆ ಬೇರೆಯವರಿಗೆ ಬಳಸೋದ್ರಿಂದನೂ ಏಡ್ಸ್ ಹರಡುತ್ತೆ ಅಂತ ಹೇಳಿ ಇಲ್ಲಿ ಸಂದೇಶ ನೀಡುತ್ತದೆ. ದೃಶ್ಯ 2, ಅಪಘಾತದ ದೃಶ್ಯ.
ಡಾಕ್ಟರ್ ನನ್ನ ಮಗಳು ನೀವು ಹೊರಗಡೆ ವೇಟ್ ಮಾಡಿ, ನಾವು ಚೆಕ್ ಮಾಡಿ ಹೇಳ್ತೇವೆ. ಆಯ್ತು ಡಾಕ್ಟರ್. ಏನಾಗಿದೆ? ಪಲ್ಸ್ ತುಂಬ ಲೋ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಮನೆಯವ್ರಿಗೆ ಬ್ಲಡ್ ಅರೇಂಜ್ ಮಾಡಕ್ಕೆ ಬ್ಲಡ್ ಗ್ರೂಪ್ ಅರೇಂಜ್ ಮಾಡಿರಿ, ಸ್ವಲ್ಪ ಎಮರ್ಜೆನ್ಸಿ ಇದೆ. ಆಯ್ತು. ಹಲೋ, ಇದು ಬ್ಲಡ್ ಬ್ಯಾಂಕಾ? ನನ್ನ ಮಗಳಿಗೆ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ, ಅರ್ಜೆಂಟಾಗಿ ಬ್ಲಡ್ ಬೇಕಾಗಿತ್ತು, ಸಿಗುತ್ತಾ? ಹಾಂ ಆಯ್ತು. ಬ್ಲಡ್ ಅರೇಂಜ್ ಆಯ್ತಾ? ಡಾಕ್ಟರ್, ಮನೆಯವ್ರಿಗೆ ಡಿಸ್ಚಾರ್ಜ್ ಆಗುತ್ತೆ. ಇವಾಗ ಬಂದು ನಿಮ್ಮ ಪೇಷಂಟ್ ಕರ್ಕೊಂಡು ಹೋಗಿ, ಆರಾಮಾಗಿದೆ. ಹಾಂ ಆಯ್ತು ಡಾಕ್ಟರ್. ಈ ದೃಶ್ಯದಲ್ಲಿ ಕಂಡುಬರುವುದೇನೆಂದರೆ, ತುರ್ತು ಅಪಘಾತಗಳ ಸಂದರ್ಭದಲ್ಲಿ ಸೋಂಕಿತರ ರಕ್ತವನ್ನು ಪರೀಕ್ಷಿಸದೆ ಬಳಸುವುದರಿಂದನೂ ಏಡ್ಸ್ ರೋಗ ಹರಡುತ್ತದೆ ಎಂದು ತೋರಿಸಲಾಗಿದೆ. ಹಾಯ್ ಮಚ್ಚ, ಏನ್ ಮಾಡ್ತಾ ಇದ್ರಾ? ಏನಿಲ್ಲ ಮಚ್ಚ, ಅದೇ ಬತ್ತಿ ಹೊಡಿತಿದ್ದೇವೆ, ನೀನು ಬಾರೋ. ಕೊಡು ಮಚ್ಚ ನನಗೂ. ತಗೋ ಮಚ್ಚ. ಮಚ್ಚ ಅದ್ ನೋಡ್ರಿ ಕಿಕ್ಕೇನ್ ಬರುತ್ತೆ ಮಚ್ಚ. ಇತ್ತ ಮಚ್ಚ ಪೌಡ್ರು. ನಂಗೂ ಸ್ವಲ್ಪ ಹಾಕು ಮಚ್ಚ. ನಂಗೂ ಹಾಕು. ಇನ್ನೊಂದು ಸ್ವಲ್ಪ ಹಾಕೋ ಮಚ್ಚ. ಹಾಕೋ ಮಚ್ಚ, ಎಷ್ಟು ಬೇಕಷ್ಟು. ಏನ್ ಮಚ್ಚ ಇದು ಕಿಕ್ಕೆ ಹೊಡಿತಿಲ್ಲ? ಮಚ್ಚ ಅದ್ರ ಬಿಡು, ಹೊಸ ಮಾಡಿದೆ ನನ್ನ ಹತ್ರ. ಇಲ್ಲಿ ಹೊಡಿಯೋ ಅವಿ. ಇದೇನ್ ಮಚ್ಚ ಇದು ಇಂಜೆಕ್ಷನ್? ಅದೇ ಮಚ್ಚ, ಹೊಡಿಯೋ ಗೊತ್ತಾಗುತ್ತೆ. ಏ ರಕ್ತ ಬರ್ತೈತಲ್ಲ ಇದು. ಹೊಡಿಯೋ ಮಚ್ಚ, ಗೊತ್ತಾಗುತ್ತೆ. ಮಚ್ಚ ಹೆಂಗಿದೆಯೋ? ಕಿಕ್ ಹೊಡಿದೈತೆ ಮಚ್ಚ. ಮಚ್ಚ ಕಿಕ್ಕೆ ಇರ್ತೈತೆ ಕಣೋ. ಮಚ್ಚ ಬ್ಲಡ್ ಬರ್ತದೆ ಅಲ್ಲೋ. ಏನಾಗಲ್ಲ ಬಿಡು, ಹೋಗತ್ತೆ. ಈ ದೃಶ್ಯದಲ್ಲಿ ಕಂಡುಬರುವುದೇನೆಂದರೆ, ಮಾದಕ ವಸ್ತುಗಳ ಸೇವನೆಯಲ್ಲಿ ಸೋಂಕಿತ ವ್ಯಕ್ತಿ ಬಳಸಿದ ಸೂಜಿಯನ್ನು ಪದೇ ಪದೇ ಬಳಸುವುದರಿಂದನೂ ಒಬ್ಬರಿಂದ ಒಬ್ಬರಿಗೆ ಏಡ್ಸ್ ರೋಗ ತಗುಲುತ್ತದೆ. ಈಗ ಆಸ್ಪತ್ರೆ ದೃಶ್ಯ. ನಿಮ್ಮ ಹೆಸರು ಹೇಳ್ರಿ. ನಾಗೇಶ್. ಅಲ್ಲಿ ಒಳಗೆ ಡಾಕ್ಟರ್ ಕಡೆ ಹೋಗಿ. ನಿಮ್ಮ ಹೆಸರು ಹೇಳ್ರಿ. ಕೂತ್ಕೋ. ಏನಾಗತ್ತೈತಿ? ಏನಿಲ್ಲ ಡಾಕ್ಟ್ರೆ, ತುಂಬಾ ತಲೆನೋವು, ಮೈಕೈ ನೋವು ಮತ್ತೆ ವೀಕ್ನೆಸ್. ಎಷ್ಟು ದಿವಸ ಆಯ್ತು? 2-3 ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು. ಆವಾಗಿಂದ ಈ ಮೈಕೈ ನೋವೆಲ್ಲ. ರಿಪೋರ್ಟ್ ತಂದಿದ್ಯಾ? ಹಾಂ ತಂದಿದ್ದೆ. ತೋರ್ಸು.
ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂಡಿದ್ದೇನು? ಹೌದು ಡಾಕ್ಟ್ರೇ. ಬ್ಲಡ್ ಚೆಕ್ ಮಾಡ್ಕೊಂಬನಿಂದ. ಸರಿ ಡಾಕ್ಟ್ರೆ. ನೆಕ್ಸ್ಟ್ ಕಳಿಸಿ. ಏನಪ್ಪ ಏನಾಗಿದೆ ನಿಮಗೆ? ಇಲ್ಲ ಡಾಕ್ಟರ್, ಒಂದು ತಿಂಗಳಿಂದ ತುಂಬ ತಲೆನೋವು ಆಗ್ತಾ ಇದೆ ಮತ್ತು ಹೆವಿ ವೆಯ್ಟ್ ಲಾಸ್ ಆಗ್ತಿದೆ. ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ಹೌದಾ? ನಾಲ್ಗೆ ಬೆಳಗಾಗಿದ್ದಲ್ಲ? ಹೌದು ಡಾಕ್ಟರ್. ಎಷ್ಟು ದಿವಸ ಆಯ್ತು? 1 ತಿಂಗಳಾಯಿತು ಡಾಕ್ಟರ್. ಹೌದಾ? ನೀವು ಬ್ಲಡ್ ಚೆಕ್ ಮಾಡ್ಕೊಂಬ. ಓಕೆ ಡಾಕ್ಟರ್. ನೆಕ್ಸ್ಟ್ ಏನಪ್ಪ ಏನಂದ ನಿನ್ನ ಹೆಸರು? ಪುನೀತ್. ಎಲ್ಲಿಂದ? ಕಲಬುರಗಿ. ಏನಾಗತ್ತೈತಿ? ಭಾಳ ದಿನದಿಂದ ಹೊಟ್ಟೆ ನೋವು ಆಗ್ತಾಯಿದೆ. ಮತ್ತೇನೇನಾಗತ್ತೆ? ಮತ್ತು ಬಾಯಲ್ಲಿ ಅಲ್ಸರ್ ಆಗುತ್ತೆ. ಹೌದಾ? ಊಟ ಅದು ಕರೆಕ್ಟಾಗಿ ನುಂಗಾಕ್ ಬರತೈತಿ? ಇಲ್ಲಿ ಕಂಟ್ಲದಲ್ಲಿ ನೋವಾಗುತ್ತೆ ನುಂಗಟ್ಟು. ಬ್ಲಡ್ ಚೆಕ್ ಮಾಡ್ಕೊಂಬ ನಿಂದು. ಆಯಿತು. ಏನು ಹೆದ್ರಾಕ್ ಹೋಗಬೇಡ, ನಿನ್ಗೆ HIV ಪಾಸಿಟಿವ್ ಆಗೈತಿ. ಹೌದಾ? ಕಡಿಮೆ ಆಗ್ತೈತಿ, ಗುಳಿಗೆ ಬರೋದು ಕೊಡ್ತಾನು, ಹೆದ್ರಾಕ್ ಹೋಗಬೇಡ. ಸರಿ ಡಾಕ್ಟ್ರೆ. ಆಯಿತು. ಈಗ ಸೋಂಕಿತರೊಂದಿಗೆ ಜನಗಳ ವರ್ತನೆಯ ದೃಶ್ಯ. ಅಮ್ಮ, ಅಕ್ಕ ಬಂದ್ಲು ನೋಡು. ಭಾಗ್ಯ, ಹಾಸ್ಪಿಟಲ್ಗೆ ಹೋಗಿದ್ದೆ, ಏನಾಯ್ತು? ಏನಿಲ್ಲ ಅಮ್ಮ, ಸ್ವಲ್ಪ ವೀಕ್ನೆಸ್ಸು. ಏನಾಯ್ತು ನಿಜ ಹೇಳು. ಸೀರಿಯಸ್ ಏನಿಲ್ಲಮ್ಮ, ವೀಕ್ನೆಸ್ಸು. ಹಸಿವಾಗಿದೆ, ಊಟ ತಗೊಂಡ. ಅಮ್ಮ ನೋಡಿಲ್ಲಿ ಅಕ್ಕನ ರಿಪೋರ್ಟು. ಏನ್ ರಿಪೋರ್ಟಾ? ಏನು ವೀಕ್ನೆಸ್ ಅಂತ ಸುಳ್ಳು ಹೇಳ್ತೀಯಾ? ಅದರಲ್ಲಿ ಏಡ್ಸ್ ಪಾಸಿಟಿವ್ ಅಂತ ಬಂದಿದೆ. ಅದು ಅಮ್ಮ, ಅಕ್ಕ ಬಾ, ನಾನು ನೀನು ಇಬ್ರು ಸೇರಿ ಊಟ ಮಾಡೋಣ. ದೂರ ಸರಿ, ಆಗಿ ಏಡ್ಸ್ ಪಾಸಿಟಿವ್ ಐತಿ, ನೀ ಮುಟ್ಬಾರ್ದು ಆಗ್ತೈತಿ. ಬಾ ಹೋಗೋಣ. ಲೇ, ಅಲ್ಲಿ ನೋಡು, ಅವಳಿಗೆ ಏಡ್ಸ್ ಇದೆ. ಅವ್ರ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ, ನಿಮಗೆ ಗೊತ್ತಾ? ಹೌದು, ಆಯ್ತನೋ. ನನಗೆ ಮುಟ್ಟಬೇಡ ನೀನು, ನಿನಗೆ ಏಡ್ಸ್ ಇದೆ, ನೀನು ಯಾರಿಗೂ ಹೇಳಿಲ್ಲ. ನನಗೆ ಏನಕ್ಕೆ ಹೀಗಾಯಿತು? ನನ್ನಿಂದ ನನ್ನ ಕುಟುಂಬದವರಿಗೆ ಅವಮಾನ. ಈ ಏಡ್ಸ್ ರೋಗದಿಂದ ನನ್ನ ಕುಟುಂಬದವರೇ ನನ್ನನ್ನು ಒಪ್ಕೊಳ್ತಿಲ್ಲ. ಇನ್ನು ಈ ಸಮಾಜದಲ್ಲಿ ಹೇಗೆ ಬಾಳಿ ನಾನು? ಇದಕ್ಕಿಂತ ಸಾಯೋದೇ ಮೇಲು. ಈ ಬಾವಿಲಿ ಬಿದ್ದು ಸಾಯೋದೇ ಮೇಲು. ಏನಾಯ್ತು? ಏನ್ ಮಾಡ್ತಿದ್ಯಾ? ಬಿಡಿ, ನಾನು ಸಾಯ್ಬೇಕು. ಸಾಯೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಏನಾಯ್ತು ಹೇಳು, ನನ್ನಿಂದ ಆದ್ರೆ ಸಹಾಯ ಮಾಡ್ತೀನಿ. ಏನು ಹೇಳಿ? ಈ ಏಡ್ಸ್ ಮಹಾಮಾರಿಯಿಂದ ನನ್ನ ಮನೆಯವರೇ ನನ್ನನ್ನು ದೂರ ಮಾಡಿದ್ರು. ಇನ್ನು ಈ ಸಮಾಜದಲ್ಲಿ ಹೇಗೆ ಬಾಳಿ ನಾನು? ಏನಾಗಲ್ಲ, ನಿನ್ನ ಹತ್ರ ಇನ್ನೂ ಸಮಯ ಇದೆ. ಸರಿಯಾದ ಚಿಕಿತ್ಸೆ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ದಿನ ಬದುಕ್ತೀಯ. ಈ ಏಡ್ಸ್ ರೋಗ ಹೇಗೆ ಹರಡುತ್ತೆ ಅಂದ್ರೆ, ಸುರಕ್ಷಿತ ಲೈಂಗಿಕ ಸಂಬಂಧಗಳಿಂದ, ಸಾಂಕ್ರಾಮಿಕರ ರಕ್ತವನ್ನು ಪರೀಕ್ಷಿಸದೆ ವರ್ಗಾಯಿಸೋದ್ರಿಂದ ಹಾಗೂ ಸಾಂಕ್ರಾಮಿಕರು ಬಳಸಿದ ಸೂಜಿಗಳನ್ನು ಪದೇ ಪದೇ ಬಳಸೋದ್ರಿಂದನೂ ಹರಡುತ್ತೆ. ಈ ಏಡ್ಸ್ ಏನು ಮುಟ್ಟಿದ್ರೆ ಬರೋ ರೋಗ ಅಲ್ಲ. ಇದು ಜೊತೆಗೆ ಕುತ್ಕೊಂಡು ಊಟ ಮಾಡಿದ್ರೆ ಏನೂ ಹರಡಲ್ಲ, ಅಥವಾ ಅವ್ರ ಜೊತೆ ತಿರ್ಗಾಡಿದ್ರೂ ಹರಡಲ್ಲ. ಸೋಂಕಿತರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ನೀಡಿದ್ರೆ ಅವರು ದೀರ್ಘಕಾಲ ಬಾಳುತ್ತಾರೆ. ಈ ಮೂಲಕ ನಮ್ಮ ತಂಡ ಹೇಳೋದೇನೆಂದ್ರೆ, ಸೋಂಕಿತರಿಂದ ದೂರವಿಡಬೇಡಿ, ಸೋಂಕಿನಿಂದ ದೂರವಿರಿ.